ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ಪಾಠ 1 ತುತ್ತೂರಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ: ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1: ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಪ್ರಶ್ನೆ 2: ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಪ್ರಶ್ನೆ 3: ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 4: ಜಂಬದ ಕೋಳಿ ಯಾರು? ಉತ್ತರ: ಕಸ್ತೂರಿ ಜಂಬದ ಕೋಳಿ. ಪ್ರಶ್ನೆ 5: ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಆಳಾದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 6: ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ನೀರಿಗೆ ಜಾರಿ ಬಿತ್ತು. ಈ ವಾಕ್ಯಗಳಲ್ಲಿ ಬಿಟ್ಟಿರೋ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ. ಬಣ್ಣದ ತಗಡಿನ ಡ್ಯಾಶ್. ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಸ್ತೂರಿ ನಡೆದನು ಡ್ಯಾಶ್. ಬೀದಿಯಲ್ಲಿ, ಕಸ್ತೂರಿ ನಡೆದನು ಬೀದಿಯಲ್ಲಿ. ಜಾರಿತು ನೀರಿಗೆ, ತುತ್ತೂರಿ, ಜಾರಿತು ನೀರಿಗೆ ತುತ್ತೂರಿ. ಬಣ್ಣದ ತುತ್ತೂರಿ ಡ್ಯಾಶ್. ಆಳಾಯ್ತು, ಬಣ್ಣದ ತುತ್ತೂರಿ ಆಳಾಯ್ತು. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಪ್ರಶ್ನೆ 1: ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 2: ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಪ್ರಶ್ನೆ 3: ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ಪ್ರತಿದಿನ ಬೆಳಗ್ಗೆ ರಾಮಣ್ಣ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 4: ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು?
ಉತ್ತರ ರಾಮಣ್ಣ ಎಂದೂ ಹಸಿಮರವನ್ನು ಕಡಿದವನಲ್ಲ. ಕಾರಣ ವನದೇವತೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಅಭ್ಯಾಸ ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಪ್ರಶ್ನೆ 3. ವ್ಯಂಜನಾಕ್ಷರಗಳನ್ನು ಬರೆಯಿರಿ. ಕ ಖ ಗ ಘ ಜ್ಞ ಚ ಛ ಝ ಝ ಞ ಠ ಠ ಡ ಢ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಷ ಸ ಹ ಳ. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ. ಸ್ವರಗಳು ಎ ಆ ರು ಇ ಈ ಉ ಓ ಓ ಐ ಆ ಉ ಎ ಔ. ಭಾಷಾ ಚಟುವಟಿಕೆ ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆ. ಪಾಲು ಪ್ಲಸ್ ಆಯ್ತು. ಪಾಲಾಯ್ತು. ಪಾಲು ಪ್ಲಸ್ ಆಯ್ತು ಪಾಲಾಯ್ತು. ಬೋಳು ಪ್ಲಸ್ ಆಯ್ತು. ಬೋಳಾಯ್ತು. ಬೋಳು ಪ್ಲಸ್ ಆಯ್ತು ಬೋಳಾಯ್ತು. ಆಳು ಪ್ಲಸ್ ಆಯ್ತು. ಆಳಾಯ್ತು. ಆಳು ಪ್ಲಸ್ ಆಯ್ತು ಆಳಾಯ್ತು. ಗೋಳು ಪ್ಲಸ್ ಆಯ್ತು ಗೋಳಾಯ್ತು. ಗೋಳು ಪ್ಲಸ್ ಆಯ್ತು ಗೋಳಾಯ್ತು. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರಿ. ಮಾದರಿ ಆಳಾಯ್ತು ಗೋಳಾಯ್ತು.
ತುತ್ತೂರಿ ಕಸ್ತೂರಿ. ಇದೆಯೆಂದ ಇಲ್ಲೆಂದ. ಬೀದಿಯಲಿ ರೀತಿಯಲಿ. ನೋಡಿದನು ಮಾಡಿದನು. ತುತ್ತೂರಿ ಕಸ್ತೂರಿ. ಇದೆಯೆಂದ ಇಲ್ಲೆಂದ. ಬೀದಿಯಲ್ಲಿ ರೀತಿಯಲ್ಲಿ. ನೋಡಿದನು ಮಾಡಿದನು. ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆಯಿ. ನೀರು, ಅಕ್ಕಿ, ಬಾಯಿ, ಕಣ್ಣು. ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಹಣ್ಣು. ಕಣ್ಣು. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಆರುತ್ತಾ ಬಂತು ಅಕ್ಕಿ, ತಿಂದಿತು ಕಾಳನು. ಹಕ್ಕಿ. ಆರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು ಹಕ್ಕಿ. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ಡ್ಯಾಶ್. ನೀರು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಬೌಬೌ ಬೊಗಳಿತು ನಾಯಿ, ತೆರೆಯಿತು ತನ್ನೆಯ ಬಾಯಿ. ಬೌಬೌ ಬೊಗಳಿತು ನಾಯಿ, ತೆರೆಯಿತು ತನ್ನೆಯ ಬಾಯಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.